ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಐ ಹೋಪ್ ಎವ್ರಿವನ್ ಆರ್ ಡೂಯಿಂಗ್ ವೆಲ್. ಯಾ ಗುಡ್ ಮಾರ್ನಿಂಗ್. ಮೊದಲನೇದಾಗಿ ಸ್ನೇಹಿತರೆ, ಮೊದಲನೇ ಶ್ರಾವಣ ಶನಿವಾರದ ಎಲ್ಲರಿಗೂ ಶುಭಾಶಯಗಳು ಸ್ನೇಹಿತರೆ. ಸೊ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಇಬ್ರು ಬೇಗ ಎದ್ದಿದ್ದೀವಿ, ಬೇಗ ಸ್ನಾನ ಮಾಡಿದ್ದೀವಿ, ತಿಂಡಿ ಮಾಡಿದ್ದೀವಿ. ಈಗ ಸ್ವಲ್ಪ ಹೊರಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ, ಬಿಕಾಸ್ ಆಫ್ ವೀಕೆಂಡ್ ಆಗಿರೋದ್ರಿಂದ. ಜೊತೆಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಬೇರೆ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಯಾ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮನಮ್ಮ, ಏನ್ ಪ್ಲಾನ್ ಇವತ್ತು? ನೀವೇ ಹೇಳ್ಬೇಕು, ಎಕ್ಸಿಕ್ಯೂಟ್ ಮಾಡ್ತಿರೋದೇ ಇವರು. ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರು, ಸೊ ಹೊರಗಡೆ ಹೋಗ್ತಾ ಇದೀವಿ. ಎಲ್ಲಿಗೆ ಎಲ್ಲೆಲ್ಲಿಗೆ ಹೋಗ್ತೀವಿ, ಏನೇನ್ ಮಾಡ್ತೀವಿ ಅಂತ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ನೋಡ್ತಾ ನೋಡ್ತಾ. ಸೊ ಕೀಪ್ ವಾಚಿಂಗ್ ಅಸ್. ನಮ್ಮ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನಿಮಗೆ ತುಂಬಾ ಇಷ್ಟ ಆಗ್ತೈತೆ ಅನ್ಕೊಂಡಿದೀವಿ. ಸೊ ಇದೇ ತರ ಹೀಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಮೋರ್ ಓವರ್ ಲೈಕ್ ಮಾಡಿ. ನಿಮ್ ಏನೇ ಒಪಿನಿಯನ್ಸ್ ಇದ್ರು ಅದನ್ನ ಕಮೆಂಟ್ಸ್ ಮಾಡಿ ನಿಮ್ಮ ಅನಿಸಿಕೆ ನೀವು ಅದರಲ್ಲಿ ತಿಳಿಸ್ಬೋದು ಸ್ನೇಹಿತರೆ. ಸೊ ಬನ್ನಿ ಈ ಡೇನ ಸ್ಟಾರ್ಟ್ ಮಾಡೋದಾ? ಹೋಗೋಣ ಮನಮ್ಮ? ಯಾ ಐ ಆಮ್ ರೆಡಿ, ಎಕ್ಸೈಟೆಡ್. ಕಮ್ ಲೆಟ್ಸ್ ಗೋ. ಓಕೆ. ಫ್ರೆಂಡ್ಸ್, ನೀವೀಗ ನೋಡ್ಬೋದು, ನಾವಿಬ್ಬರು ಈಗ ಜೆ ಪಿ ನಗರದಲ್ಲಿರುವಂಥ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ರಶ್ ಇದ್ರು ಸ್ನೇಹಿತರೆ, ಬಿಕಾಸ್ ಈಗ ವೀಕೆಂಡ್ ಬೇರೆ, ಅದು ಅಲ್ಲದೆ ಶ್ರಾವಣ ಶನಿವಾರ ಅಲ್ವಾ, ತುಂಬ ರಶ್ ಇದ್ದರು. ಈ ದೇವಸ್ಥಾನಕ್ಕೆ ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಿದ್ದೆ ನಾನು, ಮೋನುನ ಇಲ್ಲಂಗೆ ಕರ್ಕೊಂಬರ್ಬೇಕು ಅಂತ. ಸೊ ಅಂತೂ ಫೈನಲಿ ಕರ್ಕೊಂಡು ಬಂದಿದ್ದೀನಿ. ಇಬ್ಬರು ದರ್ಶನ ಮಾಡೋಣ ಅಂತ ಹೊರಟಿದ್ದೀವಿ. ಸೊ ಬನ್ನಿ. ಜನ ದೇವ ದರ್ಶನಕ್ಕಿಂತ ಪ್ರಸಾದಕ್ಕೆ ಹೆಚ್ಚು ಕ್ಯೂ ಜಾಸ್ತಿ ಅಲ್ಲ. ದೇವಸ್ಥಾನ ಇಷ್ಟು ಚೆನ್ನಾಗಿದೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಒಳಗಡೆನೂ ಸುಮಾರು ದೇವಸ್ಥಾನಗಳೆಲ್ಲ ಇತ್ತು, ದೇವರೆಲ್ಲನೂ ನೋಡಿದೆ, ತುಂಬ ಖುಷಿ ಆಯಿತು. ಮೋರ್ ಓವರ್ ದೇವೇಗೌಡರು ಬಂದಿದ್ರು, ಅವ್ರನ್ನೂ ನೋಡಿದೆ. ಮತ್ತು ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ದೇವಸ್ಥಾನದ ಹೊರಗಡೆ ಆಗಲಿ ಒಳಗಡೆ ಆಗಲಿ ದೇವ್ರಿಗೆ ಅಲಂಕಾರ ಆಗಿರ್ಬೋದು, ಈಚೆ ಅಲಂಕಾರ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದರು. ಸೊ ಟೆಂಪಲಲ್ಲಿ ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಇನ್ನೂ ಟೈಮ್ ಇತ್ತು ಅಂತ ಹೇಳಿ ಇವರು ಜಯನಗರ್ 4th ಬ್ಲಾಕಿಗೆ ಬಂದ್ವಿ. ಪರ್ಚೇಸಿಂಗ್ ಅಂತ ಏನಿಲ್ಲ, ಸುಮ್ಮನೆ ಹಾಗೆ ಸೈಟ್ ಸೀಯಿಂಗ್ ಅಂತ ಬಂದ್ವಿ. ನಿಮಗೆ ಗೊತ್ತಲ್ಲ, ಹೆಣ್ಮಕ್ಳು ಪರ್ಚೇಸ್ ಅಂತ ಅಂದ್ಕೊಂಡು ಬಂದರೆ ಎಷ್ಟು ತಗೋತಾರೆ ಅಂತ ನಿಮಗೆ ಗೊತ್ತು. ಬಟ್ ನಾನು ಆ ಥರ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲಿಲ್ಲ ಬಟ್ಟೆಗಳ ಮೇಲೆ. ಬಟ್ ಬಟ್ಟೆಗಳು ಮಾತ್ರ ಸೂಪರಾಗಿ ಬಂದಿತ್ತು. ಕಲೆಕ್ಷನ್ಸ್ಗಳು ನೋಡ್ತಾ ಇದ್ದೀರಾ. ನನಗಂತೂ ತಗೊಳ್ಳ ಬೇಡ ಅನ್ನೋ ಕನ್ಫ್ಯೂಷನಲ್ಲೇ ಇದ್ದೆ. ಜಾಸ್ತಿ ಬಟ್ಟೆಗೆ ಇನ್ವೆಸ್ಟ್ ಮಾಡಬೇಡ ಅಂತ ಅಮ್ಮ ಬೈತಾರೆ. ಬಟ್ ನಾನು ಹೇಗೆ ಬರದೇ ಇರೋಕ್ಕಾಗುತ್ತೆ ಅಂತ ಹೇಳಿಕೊಂಡು ಒಂದು ಬಟ್ಟೆ ನೋಡ್ತಾ ಇದ್ದೀನಲ್ಲ, ಇದೇ ಥರದ್ದು ಒಂದು ಟಾಪ್ನ ತೊಗೊಂಡೇ ಬಿಟ್ಟೆ. ಮತ್ತು ಅದು ಸಹ ಒಂದು ಅಫೋರ್ಡಬಲ್ ಪ್ರೈಸಲ್ಲೇ ಇತ್ತು. ಸೊ ತೊಗೊಂಡು ನೆಕ್ಸ್ಟ್ ಬನ್ನಿ ಹಂಗೆ ನೋಡ್ತಾ ಹೋಗೋಣ. ಹೇಗಿದೆ? ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಮೈಸೂರಿಗಿಂತ ಜಾಸ್ತಿ ಚೆನ್ನಾಗಿದೆ. ಬಟ್ಟೆ ಕಲೆಕ್ಷನ್ಸ್ ಆಗಿರ್ಬೋದು, ಅಮೌಂಟ್ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲಿ ಯಾರೇ ಇದ್ರೂ ಬಂದು ತಗೋಬಿಡಿ. ನಿಮ್ಮ ಅಪ್ಪ ಕೊಡ್ತಾನೆ, ತಗೋತಾರೆ ಆಲ್ಮೋಸ್ಟ್ ಗೊತ್ತು. ಬಟ್ ಮೈಸೂರಿನ್ಸ್ ಯಾರೇ ಬಂದ್ರು ನಿಮ್ಗೆ ಬಂದು 4th ಬ್ಲಾಕಲ್ಲಿ ಬಂದು 4th ಬ್ಲಾಕ್ ಯಾವುದು? ಜಯನಗರ್ 4th ಬ್ಲಾಕ್. ಆ್ಯಕ್ಚುಲಿ ಏನಂತ ಸ್ನೇಹಿತರೆ, ಇಲ್ಲಿ ಶಾಪಿಂಗ್ ಮಾಡೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಅದರಿಂದ ಕರ್ಕೊಂಬಂದೆ ಅಚ್ಚನ ಒಂದ್ಸರಿ ತೋರ್ಸೋದ, ಇಲ್ಲಿ ಕರ್ಕೊಂಬರೋದು ಅವಳಿಗೆ ಇಷ್ಟ ಆಗುತ್ತೇನೋ ಅಂತ. ಬಟ್ ಹೆವಿ ಇಷ್ಟಪಟ್ಟು ಏನಚ್ಚು? ಹೌದು, ತುಂಬಾ ಇಷ್ಟ ಆಯಿತು. ಏನಚ್ಚು ಇಷ್ಟ ಆಯ್ತಾ 4th ಬ್ಲಾಕು? ತುಂಬಾ ಇಷ್ಟ ಆಯಿತು. ಓಕೆ. ಅಮ್ಮ ಹೇಳ್ತಾ ಇದ್ರು ಬಟ್ಟೆಗಳು ತಗೋಬೇಡ ಅಂತ. ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ಒಂದಲ್ಲ 10 ಬಟ್ಟೆ ಕೊಡ್ಸಿದ್ರು ಖುಷಿ, ನನಗಂತೂ ಬೇಜಾರಂತೂ ಆಗಲ್ಲ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಬಂದಿದ್ದೀನಿ ಒಂದು 2 times, ಬಟ್ ತುಂಬ ಒಳಗಡೆ ಹೋಗಿರಲಿಲ್ಲ. ಇವತ್ತು ಫ್ರೀ ಇತ್ತು ಅಂತ ಒಳಗಡೆ ಹೋಗಿ ನೋಡಿದ್ನಲ್ಲ, ನಮ್ಮ ಅಕ್ಕಂದಿರು ನಮ್ಮ ಅತ್ತೆ ಅವರೆಲ್ಲ ಕರ್ಕೊಂಡ್ಬಂದ್ಬಿಟ್ಟು 10,000 ರೂಪಾಯಿ ಶಾಪಿಂಗ್ ಮಾಡ್ಕೊಂಡು ಹೋಗೋದಂತೂ ನಿಜ. ಒಂದ್ಸಲ ಫ್ರೀ ಆದಾಗ ಕರ್ಕೊಂಡ್ಬರ್ಬೇಕು. ಅವರು ಬ್ಯಾಂಗ್ಳೂರಿಗೆ ಏನಾದರೂ ಬಂದರೆ ಒಂದ್ಸಲ ವಿಸಿಟ್ ಮಾಡ್ಸೋಣ. ನೆಕ್ಸ್ಟ್ ಇನ್ನೇನು, ನೆಕ್ಸ್ಟ್ ಊಟ ಮಾಡಿಕೊಂಡು ಫಿಲಮ್ ಹೋಗ್ಬೇಕು ಆ್ಯಕ್ಚುಲಿ.
ಕರೆಕ್ಟ್. ಹೋಗ್ತೀವಿ. ಆ ಫಿಲಮ್ ಯಾವ ಫಿಲಮ್ಗೆ ಹೋಗ್ತೀವಿ, ಎಲ್ಲೇ ಹೋಗ್ತೀವಿ ಅನ್ನೋದನ್ನ ಆಮೇಲೆ ಹೇಳ್ತಾ ಹೋಗ್ತೀವಿ. ಟಿಕೆಟ್ ಆಲ್ರೆಡಿ ಬುಕ್ ಮಾಡಿದ್ವಿ ಸ್ನೇಹಿತರೆ. ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ. ಸೊ 1:45ಗೆ ಶೋ ಇದೆ ನಮಗೆ. 1:45 ಶೋ. ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ನೋಡಿರೋದು ಇನ್ನೂ ಜಸ್ಟ್ ಏನಿದ್ರು ಒಂದು 10% ಅಷ್ಟೇ ನೋಡಿದ್ದಾರೆ. ಫುಲ್ 100% ನೋಡಿಲ್ಲ ಇನ್ನು 4th ಬ್ಲಾಕ್ನ. ಸೊ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಮೂವಿ ನೋಡೋದಕ್ಕೆ. ನನಗಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ, ಯಾಕೆಂದರೆ ಅದು ಅಯೋಗ್ಯ 2 ಮೂವಿಗೆ ಅಂತ ಬಂದಿದ್ದು. ಒಬ್ಬೊಬ್ಬರು ಆ್ಯಕ್ಟಿಂಗು ಸೂಪರ್ ಆಗಿದೆ. ಹೀರೋ ಸತೀಶ್ ಆಗಿರ್ಬೋದು, ವಿಲನ್ ಕ್ಯಾರೆಕ್ಟರಲ್ಲಿ ರವಿಶಂಕರ್ ಸರ್ ಆಗಿರ್ಬೋದು, ಮತ್ತು ಕಾಮಿಡಿ ಕ್ಯಾರೆಕ್ಟರಲ್ಲಿ ಸಾಧು ಸರ್ ಕಾಣಿಸ್ಕೊಂಡಿದ್ದಾರೆ. ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಇರುತ್ತೆ ಮೂವಿ ಅಂತ. ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಮತ್ತು ಲಾಸ್ಟ್ ಇನ್ನೊಂದು ಏನಪ್ಪ ಅಂದರೆ ಅಯೋಗ್ಯ 3 ಬೇರೆ ಬರುತ್ತಂತೆ, ಅದಕ್ಕೂ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿತ್ತು ಮೂವಿ. ಎಲ್ಲರೂ ಬಂದು ನೋಡಿ ಮೂವಿನ. ಫ್ರೆಂಡ್ಸ್, ಈಗ ಮೂವಿ ಮುಗಿಸ್ಕೊಂಡು ಲಾಸ್ಟ್ ಒಂದೇ ಒಂದು ಪ್ಲೇಸ್ ಪೆಂಡಿಂಗ್ ಇತ್ತು ಇವತ್ತು ನೋಡೋದು. ಸೊ ಅಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಮೋನನ್ನ. ಸೊ ಸಂಜೆ ಆಗಿರೋದ್ರಿಂದ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಈಗ ಇಬ್ಬರು ಈ ಪ್ಲೇಸ್ ಹತ್ರ ಬಂದಿದ್ದೀವಿ. ಬನ್ನಿ, ಈ ಪ್ಲೇಸ್ ಯಾವುದು ಅಂತ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಏನಚ್ಚು ಎಲ್ಲೂ ಕರ್ಕೊ ಬಂದಿದ್ಯಾ? ನಾವು ಬಂದಿರೋದು ಓಂಕಾರೇಶ್ವರ ಟೆಂಪಲ್. ಸುಮಾರು ದಿನದಿಂದ ಇದೇ ರೋಡಲ್ಲಿ ಹೋಗ್ತಾ ಇದ್ವಿ, ಬಟ್ ಒಂದಿನೂ ಕರ್ಕೊಂಡು ಬಂದಿರಲಿಲ್ಲ. ಇವತ್ತು ಹೇಳಿದೆ ಬನ್ನಿ ಆನ್ ದ ವೇ ಕರ್ಕೊಂಡು ಹೋಗಿ ಅಂತ. ಸೊ ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿದೆಯಂತೆ ವ್ಯೂ ಮೇಲಿಂದ. ಸೊ ಮತ್ತು ಜ್ಯೋತಿರ್ಲಿಂಗ ಎಲ್ಲ ಇದೆ ಅಂತ ಹೇಳಿದ್ರು. ಸೊ ನೋಡೋಣ ಬನ್ನಿ. ನಾನು ನೋಡೇ ಇಲ್ಲ ಟೆಂಪಲ್ನ. ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ. ದೇವಸ್ಥಾನಕ್ಕೆ ನಾನು ಒನ್ ಟೈಮ್ ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದಾಗ, ಅದು ಕಾಲೇಜ್ ಡೇಸಲ್ಲಿ ತುಂಬ ಚೆನ್ನಾಗಿತ್ತು. ಇಲ್ಲಿ ತುಂಬ ಮೂವಿ ಶೂಟಿಂಗ್ ಕೂಡ ಆಗಿದೆ. ಅದರಲ್ಲೂ ನೀವು ಯಾರಾದರೂ ರಣವಿಕ್ರಮ ಮೂವಿ ನೋಡಿದರೆ ಅದರಲ್ಲಿ ಒಂದು ಸಾಂಗಲ್ಲಿ ಕೂಡ ಈ ಟೆಂಪಲ್ ಶೂಟಿಂಗ್ ಆಗಿದೆ ಇಲ್ಲಿ. ಸೊ ಅದರಿಂದ ಇವತ್ತು ಮೋನು ಕರ್ಕೊಂಬಂದೆ. ಮಾಲ್ ಕರ್ಕೊಂಡು ಹೋಗ್ಬೇಕಾಯ್ತು, ಬಟ್ ಮಾಲ್ಗೆ ಹೋದರೆ ತುಂಬ ಲೇಟ್ ಆಗುತ್ತೆ ಹೊರಡೋಷ್ಟೊತ್ತಿಲ್ಲ ಅಂತ ಹೇಳ್ಬಿಟ್ಟು ಮಾಲ್ ಕ್ಯಾನ್ಸಲ್ ಮಾಡಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಸೊ ಬನ್ನಿ ಮುಂದೆ ತೋರಿಸ್ತಾ ಹೋಗ್ತೀನಿ. ತುಂಬ ಚೆನ್ನಾಗೈತೆ. ಫುಲ್ಲು ಇದು ಲಿಂಗಗಳಿರೋದು. ಎಲ್ಲ ಲಿಂಗಗಳು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಜ್ಯೋತಿರ್ಲಿಂಗ